ಸರ್, ನ್ಯಾಯಾಲಯಗಳಲ್ಲಿ ಡಿಲೇ ಬಗ್ಗೆ ಜನರಲ್ಲಿ ಫ್ರಸ್ಟ್ರೇಷನ್ ಆಗಿದೆ ಇವಾಗ. ಬರೀ ನ್ಯಾಯಾಂಗ ಅಲ್ಲ, ನಮ್ಮ ಲೋಕಾಯುಕ್ತದಲ್ಲೂ ಡಿಲೇ ಆಗ್ತಾ ಇದೆ. ಯಾಕೆಂದರೆ ಸುಮಾರು 40,000 ಕೇಸ್ ಪೆಂಡಿಂಗ್ ಇದೆ. ಜಸ್ಟಿಸ್ ಡಿಲೇ ಜಸ್ಟಿಸ್ ಡಿನೈಡ್. ನಾವು ಕಲೆಕ್ಟ್ ಮಾಡಿದ ದುಡ್ಡನ್ನೇ ನಮಗೆ ಕೊಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ. ಓಪನ್ ಕೋರ್ಟ್ ಡಿಕ್ಟೇಷನ್ ಕೊಡಬೇಕಾದ್ರೆ ಅವನು ಮೈ ಎಲ್ಲ ರೋಮಾಂಚನ ಆಗ್ತಾ ಇರ್ತಾರೆ ಸರ್. ಎಲ್ಲಿ ತಪ್ಪು ಮಾಡ್ತೀವಿ, ಏನು ಮಾಡ್ತೀವಿ, ಅವನು ಕತ್ತಿ ಮೇಲೆ ಈ ಕಡೆ ತಿರುಗಿದ್ರು ಕಟ್ ಆಗುತ್ತೆ, ಈ ಕಡೆ ತಿರುಗಿ ಕಷ್ಟ ಆಗುತ್ತೆ. ಆ ಬ್ಯಾಲೆನ್ಸ್ ಮಾಡಿ ಜಡ್ಜ್ಮೆಂಟ್ ಕೊಡೋದು ಅಷ್ಟು ಸುಲಭ ಅಲ್ಲ ಸರ್. ಸರ್, ಒಬ್ಬ ಜಡ್ಜ್ ಮೇಲೆ ಇರುವ ಮಾರಲ್ ಪ್ರೆಷರು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಒಂದು ತೀರ್ಪಿನ ಹಿಂದೆ ಎಷ್ಟು ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್? ಎಲ್ಲ ತಿಳ್ಕೊಂಡಾಗೆ ಜಡ್ಜ್ಗಳೇನ ಹೋಗಿ ಮನೆಗೆ ಮಲಗ್ತಾರೆ ಅಂತಾರೆ. ರಾಜ್ಯದಲ್ಲೂ ನಮ್ಗೆ ರೆಸ್ಟ್ಲೆಸ್ ಇರ್ತೀವಿ ಸರ್. ಐ ಯೂಸ್ ಟು ರೀಡ್ ಅಪ್ ಟು 2 ಗಂಟೆ ರಾತ್ರಿ ಓದ್ತಾ ಇದ್ದೆ ನಾನು ಫೈಲ್ಗಳು. ಸರ್, ಈಗ ಕೋರ್ಟಲ್ಲಿ ಸತ್ಯ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಜನರಲ್ಲಿ. ಸರ್, ನಮ್ಮ ಮೇಲೆ ಭಯಂಕರ ಜವಾಬ್ದಾರಿ ಇದೆ ಸರ್. ಸಮಾಜ ನೆಟ್ಟಿಗೆ ಬರಬೇಕಾದ್ರೆ ಫಸ್ಟ್ ಮೊದಲಿಗೆ ನಾವು ವಕೀಲರು ಸಮಾಜ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅರ್ಧ ಸಮಾಜ ಮಾಡ್ಬೋದು. ಈ ಜನಸಾಮಾನ್ಯರು ಕಾನೂನಿಗೆ ಹೆದರ್ಕೋಬೇಕಾ ಅಥವಾ ಅದನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾ? ಎಲ್ಲೋ ಒಂದು ಕಡೆ ಏನು ಇಲ್ಲ, ಏನೇನೋ ಆಗುತ್ತೆ ಅಂತಾರೆ, ಅವೆಲ್ಲ ಸುಳ್ಳು ಅಂತ ಮೊನ್ನೆ 2 ಇನ್ಸಿಡೆಂಟ್ ಪ್ರೂವ್ ಆಗಿದೆ. ಎಲ್ಲ ಹೇಳೋ ಜನ ದೊಡ್ಡವ್ರಿಗೆ ಒಂದು ನ್ಯಾಯ, ಒಂದು ದುಡ್ಡವ್ರಿಗೆ ಒಂದು ನ್ಯಾಯ ಅಂತ. ಅದೆಲ್ಲ ಆಗೋದಿಲ್ಲ ಅಂತ ಮೊನ್ನೆ 2 ಕೇಸ ಪ್ರೂವ್ ಆಗಿದೆ. ಸರ್, ನಿಮ್ಮ ಟೋಟಲ್ ಜೀವನವನ್ನು ಈ ಯುವಕರಿಗೋಸ್ಕರ ಒಂದೇ ಸೆಂಟೆನ್ಸ್ ಹೇಳ್ಬೇಕು ಅಂದರೆ ಹೆಂಗೆ ಹೇಳ್ತೀರಿ ಸರ್? ಸರ್, ನ್ಯಾಯಾಲಯಗಳಲ್ಲಿ ಡಿಲೇ ಬಗ್ಗೆ ಜನರಲ್ಲಿ ಫ್ರಸ್ಟ್ರೇಷನ್ ಆಗಿದೆ ಇವಾಗ. ಒಳಗೆ ನೋಡಿದಾಗ ನಿಜವಾದ ಕಾರಣ ಏನು ಸರ್? ಸರ್, ಇದು ಒಳ್ಳೆ ಕ್ವಶನ್ ಕೇಳಿದಿರಿ ಸರ್. ಬರೀ ನ್ಯಾಯಾಂಗ ಅಲ್ಲ, ನಮ್ಮ ಲೋಕಾಯುಕ್ತದಲ್ಲೂ ಡಿಲೇ ಆಗ್ತಾಯಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಚೆನ್ನಾಗಿದೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಅಧಿಕಾರಿಗಳು ಅವರು ಸ್ವಂತ ಸ್ವಾರ್ಥಕ್ಕೋಸ್ಕರನೋ ಯಾವುದಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡೋ ಅಧಿಕಾರಿಗಳು ಇದರಿಂದ ಇಂಪ್ಲಿಮೆಂಟ್ ಆಗದೇ ಇರೋದ್ರಿಂದ, ಕೇಸುಗಳು ಜಾಸ್ತಿ ಇರೋದ್ರಿಂದ, ನಮ್ಮಲ್ಲಿ ಜಡ್ಜ್ಗಳು ಕಮ್ಮಿ ಇರೋದ್ರಿಂದ ಡಿಲೇ ಆಗ್ತಾಯಿದೆ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಬೋತ್ ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟು, ಲೋಕಾಯುಕ್ತ ಆ್ಯಕ್ಟ್ ಎರಡರಲ್ಲೂ ಸುಮಾರು 40,000 ಕೇಸ್ ಪೆಂಡಿಂಗ್ ಇದೆ. 3 ಜನ ಇದ್ದೀವಿ. ಸ್ಟಾಪ್ ಕೊಡಬೇಕು ಅಂದರೆ ಗೌರ್ಮೆಂಟ್ ಸ್ಟಾಪ್ ಕೊಡ್ತಾಯಿಲ್ಲ. ಇನ್ನು 300 ಜನ ಬರಬೇಕು, ನಮಗೆ ಬೇಕು ಅಂತ ಕೇಳ್ತಾ ಇದ್ದೀವಿ, ಕೊಡ್ತಾಯಿಲ್ಲ. ಎಲ್ಲ ಒಂದು ಕಡೆ ಅದ್ರ ಜೊತೆಗೆ ಈ ವಿಳಂಬ ಆಗೋಕ್ಕೆ ಇನ್ನೊಂದು ಕಾರಣ ಇದೆ. ಎಲ್ಲ ಸುಪ್ರೀಂ ಕೋರ್ಟಿಂದ ಹಿಡಿದು ಹೈಕೋರ್ಟಿಂದ ಟ್ರಯಲ್ ಕೋರ್ಟಿಂದ ಹಿಡಿದು ನಮ್ಮ ಲೋಕಾಯುಕ್ತ ಹಿಡಿದು ಒಂದು ಕಾರಣ ನನ್ನ ಪ್ರಕಾರ ಸುಳ್ಳು ಕೇಸ್ಗಳು ಜಾಸ್ತಿ ಆಗ್ತಾಯಿದೆ. ನಮ್ಮಲ್ಲಿ ಸುಮಾರು ಒಂದು 8-10 ಸಾವಿರ ಸುಳ್ಳು ಕೇಸ್ ಇದೆ ಅಂತ ನನ್ನ ಭಾವನೆ. ಈ ಲಕ್ಸುರಿ ಕೇಸ್ಗಳಿಂದ ಕೋರ್ಟ್ಗಳಲ್ಲಿ ಡಿಲೇ ಆಗ್ತಾಯಿದೆ. ಆ ಜೆನ್ಯೂನ್ ಕೇಸ್ ಅಲ್ಲೇ ಇರ್ತವೆ. ಈ ಲಕ್ಸುರಿ ಕೇಸ್ಗಳು ತಗೊಂಡು ಸುಳ್ಳು ಕೇಸ್ಗಳು ತಗೊಂಡು ಟೈಮ್ ವೇಸ್ಟ್ ಆಗುತ್ತೆ. ಈ ಮೊದಲು PIL ಅಂದರೆ ಪೈಸಾ ವಸೂಲಿ ಕೇಸ್ಗಳು ಅಂತ ಹೇಳ್ತಾಯಿದ್ರು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಎಲ್ಲ ಒಂದು ಕಡೆ ನಾವು ಇವಾಗ ಇದು ನಮ್ಮ ಏನು ನಮ್ಮ ಇಂಟೆಲೆಕ್ಚುಯಲ್ ಇದಕ್ಕೆ ಹೋಗ್ತಾಯಿದ್ದೀವಿ, ಕಂಪ್ಯೂಟರೈಸೇಷನ್ ಎಲ್ಲ ಹೋಗ್ತಾಯಿದ್ದೀವಿ. ಅದರಿಂದ ಸ್ವಲ್ಪ ಕಮ್ಮಿ ಆಗ್ಬೋದು. ಇಲ್ಲ ಒಂದು ಕಡೆ ನಮ್ಮ ಜನ ಈ ಡಿಲೇ ಕಮ್ಮಿ ಆಗಬೇಕದು ಜನ ಕಾರಣ. ನಾನು ಲಾಯರ್ಗಳೊಂದು ಬೈದ, ನಮ್ಮ ಪ್ರಶಾಂತ್ ಇಲ್ಲೇ ಇದ್ದಾರೆ, ನಾವು ಬೈತಾರೆ. ಆಮೇಲೆ ನಾನು ಲಾಯರ್ ಕೆಲಸ ಮಾಡಿದ್ದೀನಿ. 3 ಸಲ ಅಡ್ಜರ್ನ್ಮೆಂಟ್ ಕೊಡಬಾರ್ದು ಅಂತ ಅಮೆಂಡ್ ಮಾಡಿದ್ದಾರೆ. ನಾವು 3 ಸಲ ನನ್ನ ಮುಂದೆ ತಗೊಂಡು ಹೋಗ್ತಾರೆ. ಸರ್, ಲಾಸ್ಟ್ ಚಾನ್ಸ್ ಸ್ವಾಮಿ, ಫೈನಲ್ ಚಾನ್ಸ್ ಸ್ವಾಮಿ ಅಂತ. ಸ್ವಲ್ಪ ನಮ್ಮ ಲಾಯರ್ಗಳು ಚೇಂಜ್ ಆಗಬೇಕು, ಜಡ್ಜ್ಗಳು ಕಠಿಣ ಆಗಬೇಕು, ಸಮಾಜನೂ ಸ್ವಲ್ಪ ಕೋಪ್ರೇಟ್ ಮಾಡಬೇಕು. ಅವ್ರ ಅಪ್ರಾಣ ಅವ್ರು ಬರೋಲ್ಲ. ಐ ಕ್ಯಾನ್ ಬ್ಲೇಮ್ ದಿ ಲಾಯರ್, ಐ ಕ್ಯಾನ್ ಬ್ಲೇಮ್ ದಿ ಜಡ್ಜ್. ಜನನೂ ಬರೋಲ್ಲ. ಸ್ವಲ್ಪ ಟೈಮ್ ತಗೊಳ್ಳಿ ಸ್ವಾಮಿ, ಬರೋಕ್ಕಾಗಲ್ಲ ಇವಾಗ ನಮಗೆ ಅಂತಾರೆ. ಎಲ್ಲ ಒಂದು ಯಾರು ಕಾಳಜಿ ಇಲ್ಲದ್ರಿಂದ ಈ ಡಿಲೇ ಆಗುತ್ತೆ. ಡಿಲೇ ಆಗಿದ್ದರಿಂದ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅವನ ಮನಸ್ಸಲ್ಲಿ ಒಂದು 5-6 ವರ್ಷ ಮುಗಿಸ್ಬೋದು ಅಂದರೆ 10 ವರ್ಷ 20 ವರ್ಷ ಆದಮೇಲೆ ಏನು ಸುಖ. ಇವಾಗ ಕೆಲವೊಂದು ಇನ್ಸಿಡೆಂಟ್ ನಾವು ನೋಡಿದ್ದೀವಿ. ಅವ್ನು ಪನಿಷ್ಮೆಂಟ್ ಕೊಟ್ಟರು 7 ವರ್ಷ 8 ವರ್ಷ ಇರುತ್ತೆ. ಅವನು 10 ವರ್ಷ ಕೇಸ ನಡೆಯಲ್ಲ ಅಂದರೆ ಏನು ಮಾಡಬೇಕು? ಸುಮಾರು ಹಂಗಾಗಿದೆ. ಹೌದು, ಸುಪ್ರೀಂ ಕೋರ್ಟಲ್ಲಿ ಕೊಟ್ಟುಬಿಡ್ತಾರೆ. ಅವ್ನು ಪನಿಷ್ಮೆಂಟು ಇಫ್ ಕನ್ವಿಕ್ಟೆಡ್ 7 ಇಯರ್ಸ್ ಆಲ್ರೆಡಿ 8 ವರ್ಷ ಆಗುತ್ತೆ. ಏನು ಮಾಡಬೇಕು? ಬೇಲ್ ಕೊಟ್ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ಜಸ್ಟಿಸ್ ಡಿಲೇ ಜಸ್ಟಿಸ್ ಡಿನೈಡ್ ಅದು ಇದೆ ಸರ್. ಅದಕ್ಕೆ ಓವರ್ ಪಾಪ್ಯುಲೇಷನು, ಓವರ್ ಕೇಸಸ್ಗಳು, ಆ ಪ್ರಪೋರ್ಷನೇಟ್ ತಕ್ಕಂತೆ ಜಡ್ಜ್ಗಳಿಲ್ಲದೆ ಇರೋದು, ಆ ಪ್ರಪೋರ್ಷನೇಟ್ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೇ ಇರೋದು,
ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರು ನಮ್ಮ ಸಿ ಎಮ್ಗೆ ಹೇಳಿದರು, ಹೌದು, ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿದರು. ನಾವು ಕಲೆಕ್ಟ್ ಮಾಡಿದ ದುಡ್ಡನ್ನೇ ನಮಗೆ ಕೊಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ. ಸರ್, ಒಬ್ಬ ಜಡ್ಜ್ ಮೇಲೆ ಇರುವ ಮಾರಲ್ ಪ್ರೆಷರು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಒಂದು ತೀರ್ಪಿನ ಹಿಂದೆ ಎಷ್ಟು ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್? ಅದು ಒಬ್ಬ ಜಡ್ಜಾಗಿ ನಾನು ಹೇಳ್ತೀನಿ, ಒಂದು ಕೇಸು ನೀವು ಓಪನ್ ಕೋರ್ಟ್ ಡಿಕ್ಟೇಷನ್ ಕೊಡಬೇಕಾದ್ರೆ ಅವನು ಮೈಯೆಲ್ಲ ರೋಮಾಂಚನ ಆಗ್ತಾ ಇರುತ್ತೆ ಸರ್. ಎಲ್ಲಿ ತಪ್ಪು ಮಾಡ್ತೀವನು, ಏನು ಮಾಡ್ತೀವಿ ಅವನು ಕತ್ತಿ ಮೇಲೆ ಈ ಕಡೆ ತಿರುಗಿದ್ರೂ ಕಟ್ಟಾಗುತ್ತೆ, ಈ ಕಡೆ ತಿರುಗಿ ಕಷ್ಟ ಆಗುತ್ತೆ. ಆ ಬ್ಯಾಲೆನ್ಸ್ ಮಾಡಿ ಜಡ್ಜ್ಮೆಂಟ್ ಕೊಡೋದು ಅಷ್ಟು ಸುಲಭ ಅಲ್ಲ ಸರ್. ಯಾರೇ ಜಡ್ಜ್ ಇರಲಿ, ಈ ಶುಡ್ ಬಿ ಆನೆಸ್ಟ್, ಈ ಶುಡ್ ಥರೋ ಆನ್ ದಿ ಫ್ಯಾಕ್ಟ್ಸ್, ಥರೋ ಆನ್ ಲಾ ಇದ್ದರೆ ಏನು ಕಷ್ಟ ಆಗಲ್ಲ. ಆದರೂ ಎಲ್ಲ ತಿಳ್ಕೊಂಡಾಗೆ ಜಡ್ಜ್ಗಳೇನ ಹೋಗಿ ಮನೆಗೆ ಮಲಗ್ತಾರೆ ಅಂತಾರೆ. ರಜದಲ್ಲೂ ನಮ್ಗೆ ರೆಸ್ಟ್ಲೆಸ್ ಇರ್ತೀವಿ ಸರ್. ಐ ಯೂಸ್ ಟು ರೀಡ್ ಅಪ್ ಟು 2 ಗಂಟೆ ರಾತ್ರಿ ಓದ್ತಾಯಿದ್ದೆ ನಾನು ಫೈಲ್ಗಳು. ಅಷ್ಟೆಲ್ಲ ಹೋದರೂ ನಮ್ಮ ಲಾಯರ್ಗಳು ಬೈಯೋರು ನಮಗೆ. ಆ ಥರ ಆಗುತ್ತೆ. ಅದು ಅವ್ರು ತಿಳ್ಕೊಂಡಂಗೆ ಸುಲಭ ಇಲ್ಲ ಸರ್. ಜಡ್ಜ್ ಕೆಲಸ ಭಾರಿ ಕಷ್ಟ ಇದೆ. ಒಬ್ಬ ತೀರ್ಪು ಕೊಡಬೇಕಾದ್ರೆ ಅವನು ಎಲ್ಲ ಆ್ಯಂಗಲ್ ಯೋಚನೆ ಮಾಡಬೇಕು, ನ್ಯಾಯನ ಅನ್ಯಾಯ ಯೋಚನೆ ಮಾಡಬೇಕು. ಆಮೇಲೆ ನನ್ನ ತೀರ್ಪು ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅದು ಇಂಪಾರ್ಟೆಂಟು. ಪ್ರತಿಯೊಬ್ಬ ಜಡ್ಜು ಏನೇ ಜಡ್ಜ್ಮೆಂಟ್ ಕೊಡಬೇಕಾದ್ರೂ ಸಮಾಜ ಗಣನೆ ತಗೊಂಡು ಕೊಡಬೇಕಾಗುತ್ತೆ. ಇಂಡಿವಿಜುವಲ್ ಟೆಸ್ಟ್ಗೆ ನನಗೇನೋ ಗೊತ್ತಿದೆ, ಮೈ ಪರ್ಸ್ನಲ್ ವ್ಯೂ ಕೆನಾಟ್ ಬಿ ಇನ್ ದಿ ಜಡ್ಜ್ಮೆಂಟ್. ಓನ್ಲಿ ಲಾ ಫ್ಯಾಕ್ಟ್ಸ್ ಅದ್ರ ಮಾತ್ರ ಅಲ್ಲಿದ್ದರೆ ಒಳ್ಳೆಯದು. ಪರ್ಸ್ನಲ್ ವ್ಯೂ ತೊಗೊಳಕ್ಕೆ ಬರೋದೇ ಇಲ್ಲ. ಜಡ್ಜ್ ಕೆಲಸ ಸುಲಭ ಅಲ್ಲ ಸರ್. ನಮ್ಮ ನಾಟಿನ ಇದು ರೋಜಸ್ ಇನ್ ಡಿಸೆಂಬರ್ ಅಂತ ನಮ್ಮ ಚಾಗ್ಲಾ ಸಾಹೇಬರು ಒಂದು ಜಡ್ಜ್ಮೆಂಟ್ ಬರೆದಿದ್ದಾರೆ, ಒಂದು ಬುಕ್ ಬರೆದಿದ್ದಾರೆ, ಪುಸ್ತಕ ಇದೆ, ಅದರಲ್ಲಿ ಬರೆದಿದ್ದಾರೆ ಅವರು ಜಡ್ಜು ಅಂದರೆ ಹೆಂಗಿರುತ್ತೆ ಅಂತೇಳಿ. ಮುಳ್ಳಿನ ಮೇಲೆ ಕೂತಂಗಿರುತ್ತೆ ಸರ್. ಈ ಕಡೆ ಲಾಯರು ಬೈತಾರೆ, ಆ ಕಡೆ ಸಮಾಜನ ಬೈತಾರೆ, ಮೇಲವರು ನಮ್ಮಿಂದ ಅಪೀಲ್ ಹೋದಾಗ ಅವರೂ ಬೈತಾರೆ. ಅದು ಎಸ್ಪೆಷಲಿ ಪಾಪ ಟ್ರಯಲ್ ಕೋರ್ಟ್ ಜಡ್ಜಸ್ ಅಂತೂ ಭಾರಿ ಕಷ್ಟ ಸರ್. ಅವ್ರ ಮೇಲೆ ಇರ್ತೀವಿ ನಾವು, ನಮ್ಮ ಮೇಲೆ ಅವ್ರು ಸುಪ್ರೀಂ ಕೋರ್ಟ್ ಇರ್ತಾರೆ. ನಮ್ಮ ಸ್ವಲ್ಪ ಪ್ರೆಜರ್ ಕಮ್ಮಿ, ಅವ್ರ ಪ್ರೆಜರ್ ಜಾಸ್ತಿ. ಆ ಜಡ್ಜ್ ಕೆಲಸ ಇಸ್ ನಾಟ್ ಸೋ ಈಜಿ ಸರ್. ಅವನು ಎಲ್ಲ 2 ಕಣ್ಣೊಂದಾಗಲ್ಲ, ಅವನ ಮೈಯೆಲ್ಲ ಕಣ್ಣಿರ್ಬೇಕು. ಆ ಥರ ಜಡ್ಜ್ಮೆಂಟ್ ಬರೀಬೇಕು ಅಂದರೆ ಫಸ್ಟು ಸಮಾಜ ಅವನ ಮನಸ್ಸಲ್ಲಿ ಇಟ್ಕೊಂಡು ಬರೀಬೇಕಾಗುತ್ತೆ. ಏನೇ ಬರೆದು ರಿಫ್ಲೆಕ್ಟ್ ಆನ್ ದಿ ಸೊಸೈಟಿ. ಎಸ್ಪೆಷಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಬರೆದ್ರೆ ಎಂಟೈರ್ ಸ್ಟೇಟು ಕರೆಕ್ಟ್ ಇದಾಗುತ್ತೆ. ಇಟ್ ವಿಲ್ ಎ ಪ್ರೆಸಿಡೆಂಟ್. ಇವಾಗ ಸುಪ್ರೀಂ ಕೋರ್ಟ್ ಅವ್ರು ಬರೆದ್ರೆ 141, 142ನಲ್ಲಿ ಬೈಂಡಿಂಗ್ ಆನ್ ಎಂಟೈರ್ ನೇಷನ್. ಅವರು ಹುಷಾರಾಗಿ ಬರೀಬೇಕು. ಅವ್ರು ಏನಾದ್ರು ಸ್ವಲ್ಪ ಎಡವಟ್ಟು ಬರೆದ್ರು ಎಂಟೈರ್ ಸಿಸ್ಟಮ್ ಕೊಲಾಪ್ಸ್ ಆಗೋಗುತ್ತೆ. ಅದಕ್ಕೆ ಜಡ್ಜ್ ಕೆಲಸ ಇಸ್ ನಾಟ್ ಸೋ ಈಜಿ ಸರ್. ಡಬಲ್ ಎಜ್ ವೆಪನ್ ಇದ್ದಂಗೆ, ಈ ಕಡೆ ತೆಗೆದ್ರು ಅರಿಯುತ್ತೆ, ಆ ಕಡೆ ತೆಗೆದ್ರು ಅರಿಯುತ್ತೆ. ಭಾರಿ ಕಷ್ಟ ಇದೆ. ತುಂಬ ಎಚ್ಚರಿಕೆಯಿಂದ ಕಾನ್ಷಿಯಸ್ ಆಗೇ ಇರಬೇಕು. ಹೌದು, ಈ ಶುಡ್ ಬಿ ವೆರಿ ಕಾನ್ಷಿಯಸ್. ನೆಗ್ಲಿಜೆನ್ಸ್ ಆಗಿ ಮಾಡೋಕ್ಕೆ ಬರೋಲ್ಲ ಸರ್. ನೆಗ್ಲಿಜೆನ್ಸ್ ಆಗಿ ಮಾಡಿದ್ರೆ ನಾಟ್ ಓನ್ಲಿ ಅಫೆಕ್ಟ್ ಈಸ್ ರೆಪ್ಯುಟೇಷನ್ ಬಟ್ ದ ಸೊಸೈಟಿ ತೊಂದರೆ ಆಗುತ್ತೆ. ಜುಡಿಷಿಯಲ್ ಸಿಸ್ಟಮ್ ರೆಪ್ಯುಟೇಷನ್ ಹೋಗ್ಬಿಡ್ತದೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗ್ಬಿಡ್ತದೆ ನಮ್ಮ ಜನಗಳಿಗೆ. ಇವತ್ತು ಜನಸಾಮಾನ್ಯರಿಗೆ ನ್ಯಾಯಾಂಗದ ಮೇಲೆ ಸ್ವಲ್ಪ ಭರವಸೆ ಇದೆ. ನನ್ನ ನಂಬಿಕೆ ಇವತ್ತು ಎಲ್ಲೋ ಒಂದು ಕಡೆ ಏನು ಇಲ್ಲ, ಏನೇನೋ ಆಗುತ್ತೆ ಅಂತಾರೆ, ಅವೆಲ್ಲ ಸುಳ್ಳು ಅಂತ ಮೊನ್ನೆ 2 ಇನ್ಸಿಡೆಂಟ್ ಪ್ರೂವ್ ಆಗಿದೆ. ಎಲ್ಲ ಹೇಳೋ ಜನ ದೊಡ್ಡವ್ರಿಗೆ ಒಂದು ನ್ಯಾಯ, ಒಂದು ದುಡ್ಡವ್ರಿಗೆ ಒಂದು ನ್ಯಾಯ ಅಂತ, ಅದೆಲ್ಲ ಆಗೋದಿಲ್ಲ ಅಂತ ಮೊನ್ನೆ 2 ಕೇಸ ಪ್ರೂವ್ ಆಗಿದೆ. ಸರ್, ನ್ಯಾಯಮೂರ್ತಿಗಳು ಸಮಾಜದಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಒಂದು ಟೀಕೆ ಇದೆ. ಇದನ್ನು ಒಪ್ತೀರಾ ಅಥವಾ ಅದು ಪರ್ಸೆಪ್ಷನ್ನ? ಹಂಗೇನಿಲ್ಲ ಸರ್. ನ್ಯಾಯಮೂರ್ತಿ ಅಂದರೆ ಅದು ಲಾಂಗ್ ಜಡ್ಜ್ ನಿಮ್ಮ ಜೀವನ ಒಬ್ಬ ಹರ್ಮಿಟ್ ಥರ, ಸನ್ಯಾಸಿ ಥರ ಆ ಥರ ಇರಬೇಕು. ಹಂಗಂತೇಳಿ ಫ್ರೆಂಡ್ಸ್ ಗೊತ್ತಿದ್ದರೆ ಮದುವೆ ಆಗಬಾರ್ದು, ಸಂಬಂಧಕ್ಕೆ ಮದುವೆ ಹೋಗಬಾರ್ದು ಇಲ್ಲ. ನಾನು ಸುಮಾರು ನಮ್ಮ ಫ್ರೆಂಡ್ಸ್ ಮದುವೆ ಹೋಗಿದ್ದೀನಿ, ಫ್ರೆಂಡ್ಸ್ ಜೊತೆಲಿ ಊಟ ಮಾಡಿದ್ದೀನಿ. ಜಡ್ಜ್ ಆಗಿದ್ದಾಗ ಬೆಳಗ್ಗೆ ಕೋರ್ಟಲ್ಲಿ ಅಗೇನ್ಸ್ಟ್ ಮಾಡಿದ್ದೀನಿ. ಅಲ್ಲಿ ಫ್ರೆಂಡ್ಶಿಪ್ ಬೇರೆ, ಅಲ್ಲಿ ಕೂತ್ಕೊಂಡಾಗ ಬೇರೆ. ಅಲ್ಲಿ ಕೂತ್ಕೊಂಡಾಗ ನಾನೇ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಏನೂ ಇಲ್ಲ, ಆ ಭಾವನೆ ಇದ್ದರೆ ಅವೇನು ಇಲ್ಲ ಸರ್. ಆಮೇಲೆ ನಿಮ್ಮ ವೈಯಕ್ತಿಕವಾದ ಫ್ರೆಂಡ್ಶಿಪ್ಗೆ ಅಥವಾ ಮೋಸ ಅಂಥವೆಲ್ಲ ಇಲ್ಲ. ಅಲ್ಲಿ ಹೋದಾಗ ಮದುವೆಗೆ ನಮ್ಮ ಆಸ್ ಎ ಕಾಮನ್ ಮ್ಯಾನ್ ನಾವು ಮದುವೆ ಹೋಗಿರ್ತೀವಿ, ನಾಟ್ ಆಸ್ ಎ ಜಡ್ಜ್. ಅವರು ಒಂದ್ಸಲ ಜಡ್ಜ್ ಅಂದ್ಕೋಬೋದು, ನಾವು ಕಾಮನ್ ಮ್ಯಾನಾಗಿ ಹೋಗಿರ್ತೀವಿ. ಅಲ್ಲಿ ಮುಗಿಸೇ ಬರ್ತೀವಿ. ನಾವು ಸುಮಾರು ಸಲ ನಮ್ಮ ಫ್ರೆಂಡ್ ಜೊತೆಯಲ್ಲಿ ಮದುವೆಗಳಿಗೆ ಹೋದಾಗ ಊಟ ಮಾಡಿದ್ದೀನಿ. ಜಡ್ಜ್ ಇದ್ದಾಗ ನಾನು ಬೆಳಗ್ಗೆ ನಮ್ಮ ಮುಂದೆ ಅವ್ರು ಅಪೇರ್ ಆದಾಗ ಅವ್ರಿಗೆ ಎಗೇನ್ಸ್ಟ್ ಮಾಡಿದ್ದೀನಿ. ಅವ್ರು ತಮಾಷೆ ಮಾಡೋರು, ರಾತ್ರಿ ಅಷ್ಟು ಚೆನ್ನಾಗಿ ಊಟ ಮಾಡಿ ಮತ್ತೆ ಹೊಡೆದ್ಬಿಟ್ಟಿದಲ್ಲಪ್ಪ ಅಂತ. ಅದು ಫ್ರೆಂಡ್ಶಿಪ್, ಇದು ಜಡ್ಜು. ಅಲ್ಲಿದ್ದಾಗ ನಾನೇ ಇಲ್ಲ, ನಿಮ್ಮ ಪರ್ಸ್ನಲ್ ನನ್ನ ಮಾತು ನಾನೇ ಕೇಳಲ್ಲ ಅಲ್ಲಿ ಕೂತ್ಕೊಂಡಾಗ. ಪರ್ಸ್ನಲ್ ಬಿಲೀಫ್ ಬೇರೆ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಬೇರೆ. ಹೌದು, ಅಲ್ಲಿರೋ ಜವಾಬ್ದಾರಿ ಬೇರೆ. ಹೌದೌದು. ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಬಂದಾಗ ಪರ್ಸ್ನಲ್ ಬಿಗ್ ಬೆಲೆ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಅಲ್ಟಿಮೇಟ್ಲಿ ಲಾ ಪ್ರಿವೇಲ್ಸ್, ಧರ್ಮ ಪ್ರಿವೇಲ್ಸ್, ಲಾ ಪ್ರಿವೇಲ್ಸ್.
ನಿಮ್ಮ ಪರ್ಸ್ನಲ್ ಭಾವನೆಗಳು ಯಾವುದೂ ಅಡ್ಡ ಬರೋದಿಲ್ಲ. ಅದನ್ನು ನೀವು ಅಷ್ಟು ಸೂಕ್ಷ್ಮವಾಗಿ ಹೆಂಗೆ ಬೈಫರಿಕೇಟ್ ಮಾಡ್ಕೊಂಡಿದ್ರಿ? ಸರ್, ಅದು ಎವರಿ ಜಡ್ಜಿಗೆ ಆ ಕ್ವಾಲಿಟಿ ಇರಬೇಕು ಸರ್. ನಾನು ಅಲ್ಲಿ ಕೂತ್ಕೊಂಡಾಗ ಮಾತ್ರ ಜಡ್ಜು, ಆಚೆ ಬಂದಾಗ ಜಡ್ಜು ಅನ್ನೋದು ನನ್ನ ಪ್ರಕಾರ ತಪ್ಪು. ಅಲ್ಲಿ ಕೂತ್ಕೊಂಡಾಗ ನಿನ್ನ ಆ ವಿತಿನ್ ಬೌಂಡ್ರಿ ನೀನು ಜಡ್ಜು, ಆಚೆ ಬಂದಾಗ ಯು ಜಸ್ಟ್ ಲೈಕ್ ಆರ್ಡಿನರಿ ಮ್ಯಾನ್, ಆವಾಗಲೇ ವಿಲ್ ಬಿ ಎಂಜಾಯ್ ಲೈಫ್. ನಾನು 24 ಗಂಟೆ ಜಡ್ಜು ಅಂದರೆ ನಾನು ನೋಡಿದ್ದೀನಿ ಕೆಲವೊಂದು ಜಡ್ಜಸ್ ರಿಟೈರ್ಡ್ ಆಗಿಬಿಟ್ಟು ಬಾರಿ ಒದ್ದಾಡ್ತಾ ಇದೆ ಜೀವನ ಮಾಡೋಕ್ಕೆ. ನಾನು ರಿಟೈರ್ಡ್ ಆಗಿದ್ದೀನಿ, ಐ ಆಮ್ ಎಂಜಾಯಿಂಗ್. ಅವ್ರು ಯಾರನ್ನೂ ಮಾತಾಡ್ಸಲ್ಲ, ಜನನೂ ಮಾತಾಡ್ಸಲ್ಲ. ಅದು ಮಾತಾಡ್ಸೋಕ್ಕೆ ಮೊದಲೇ ಅವ್ರಿಗೊಂಥರ ಇದು ಸ್ಟಾರ್ಟ್ ಆಗೋಗುತ್ತೆ. ಸರ್, ಈಗ ಕೋರ್ಟಲ್ಲಿ ಸತ್ಯ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಜನರಲ್ಲಿ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಅಡ್ವೊಕೇಟ್ಸ್. ಹಂಗೇನಿಲ್ಲ ಸರ್. ಹಾಂ, ಸತ್ಯವನ್ನು ಸಾಬೀತು ಮಾಡೋದಕ್ಕೆ ಒಬ್ಬ ವಕೀಲ ಸೋತಾಗ ಹೇಗೆ ಜಡ್ಜ್ಮೆಂಟ್? ನನ್ನ ಪ್ರಕಾರ ಟ್ರೂತ್ ಆಲ್ವೇಸ್ ಪ್ರಿವೈಲ್ಸ್. ಒಂದು ಅದಕ್ಕೆ ಒಬ್ಬ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಇವಾಗ ಲೀಗಲ್ ಸರ್ವಿಸ್ ಅಥಾರಿಟಿ ಬಂದ ಮೇಲೆ ಒಬ್ಬ ಕೆಳಗಡೆಯಿಂದ ಬಿಲೋ 3 lakhs ಇನ್ಕಮ್ ಇದ್ದವ್ರಿಗೆ ಇಲ್ಲಿಂದ ಅಪ್ ಟು ಸುಪ್ರೀಂ ಕೋರ್ಟ್ ನಾವು ಫ್ರೀ ಲೀಗಲ್ ಏಡ್ ಕೊಡ್ತೀವಿ. ಮೀಡಿಯೇಷನ್ ಇದೆ ನಮ್ಮಲ್ಲಿ, ನಮ್ಮ ಪ್ರಶಾಂತ್ ಎಕ್ಸ್ಪರ್ಟ್ ಇನ್ ಮೀಡಿಯೇಷನ್ ಇದರಲ್ಲಿ. ಆ ಥರ ಇರೋದ್ರಿಂದ ಅವ್ರಿಗೆ ಯಾರೂ ಶಕ್ತಿ ಇಲ್ಲ ಅಂದರೆ ಇನ್ನೊಬ್ಬ ಲಾರಿ ಇಟ್ಕೋಬೋದು. ಜೊತೆಗೆ ಹೆಣ್ಮಕ್ಳಿಗೆ ದೇರ್ ಇಸ್ ನೋ ಲಿಮಿಟ್, ಇನ್ಕಮ್ ಲಿಮಿಟ್ ಇಲ್ಲ. ಫ್ರೀ ಹೆಣ್ಮಕ್ಳಿಗೆ ಇರ್ರೆಸ್ಪೆಕ್ಟ್ ಆಫ್ ಅವರು ಶ್ರೀಮಂತಿಕೆ ಎಲ್ಲ ಫ್ರೀ, ಪ್ರಿಸ್ನರ್ಸ್ಗೆ ಫ್ರೀ, ಸೈನಿಕರಿಗೆ ಫ್ರೀ. ಆ ಥರ ಇರೋದ್ರಿಂದ ಅಲ್ಟಿಮೇಟ್ ನನ್ನ ಪ್ರಕಾರ ಟ್ರೂತ್ ಪ್ರಿವೈಲ್ಸ್. ಸರ್, ತಾವು ಹೈಕೋರ್ಟ್ ಜಡ್ಜ್ ಆಗಿದ್ದಾಗ ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ನಾನು ಆಸ್ ಎ ಜಡ್ಜ್ ಲಾಯರ್ ತಪ್ಪು ಮಾಡಿದ್ರು ಐ ಹ್ಯಾವ್ ಟು ಡೂ ಮೈ ಜಾಬ್ ಕಾನ್ಷಿಯಸ್ಲಿ ಟು ದಿ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಲಾಯರ್ ತಪ್ಪು ಮಾಡ್ದಾಗ ನಾನು ಆರ್ಡ್ರ್ ಮಾಡೋಕ್ಕೆ ಬರೋದಿಲ್ಲ. ಎಷ್ಟೋ ಸಲ ನಾನು ಬೈದಿದ್ದೀನಿ ಲಾಯರ್ಗೆ, ಈ ಪೇಜ್ ಓದು, ಈ ಜಡ್ಜ್ಮೆಂಟ್ ಓದ್ಕೊ ಅಮ್ಮ, ಅಡ್ಜರ್ನ್ ಮಾಡ್ತೀನಿ. ಫೀಸ್ ತೊಗೊಂಡಿದ್ದೀಯಾ, ಓದ್ಕೊಂಬರಲ್ಲ ಅಂತ ಜೋರು ಮಾಡಿದ್ದೀನಿ ಸುಮಾರು ಸಲ. ನಾನು ಕ್ರಿಮಿನಲ್ ಕೇಸಲ್ಲಿ ಬೈತಾ ಇದ್ದೆ. ನಾನು ಈ ಪಾಯಿಂಟ್ ಹೇಳ್ತಾ ಇಲ್ಲ ನೀನು, ನಾನು ಓದಿದ್ದೀನಿ, ನೀನು ಸರಿಯಾಗಿ ಓದಿಲ್ಲ ಫೈಲು, 5 ಲಕ್ಷ ಫೀಸ್ ತೊಗೊಂಡಿದ್ದೆ, ಈ ಥರ ಆರ್ಗ್ಯೂ ಮಾಡ್ತಾ ತಿನ್ನಟ್ಟು ಆರ್ಗ್ಯೂ ಮಾಡ್ತಾ ಇದೆಯಾ, ಜೋರು ಮಾಡಿ ಕಳಿಸಿದ್ದೀನಿ ನಾನು. ಅದರಿಂದ ಆಲ್ವೇಸ್ ಟ್ರೂತ್ ಪ್ರಿವೈಲ್ಸ್. ಎಲ್ಲೋ ಒಂದು ಕಡೆ ನಾನೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳಬೇಕು ಹೆಗ್ಡೆಜಿ ಸರ್. ಒಂದು ಕೇಸಲ್ಲಿ ನಾನು ಈ ಕ್ರಿಮಿನಲ್ ಸೈಡ್ ಕೂತ್ಕೊಂಡಾಗ ನಮ್ಮ ಅಡ್ವೊಕೇಟ್ಸ್ ಎಲ್ಲ ಸೇ ಟ್ರೂತ್, ನಾನು ರೆಗ್ಯುಲರಾಗಿ ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡಲಿಲ್ಲ. ಆವಾಗಲೂ ಅಲ್ಲೊಂದು ಇಲ್ಲೊಂದು ಕೇಸ್ ನಡೆಸ್ತಾ ಇದ್ವಿ. ಸೆಷನ್ ಕೋರ್ಟ್ ಒಂದೇ ಒಂದು ಕೇಸ್ ನಡೆಸಿದ್ದೆ. ನನಗೆ ಜಸ್ಟಿಸ್ ಓಕಾ ಸಾಹೇಬರು 3 ವರ್ಷ ರಿಟೈರ್ಡ್ ಆಗಿ ಮೊದಲು ಸಡನ್ನಾಗಿ ರಾಜ್ಯದಲ್ಲಿ ಆಫ್ಟರ್ ವೆಕೇಷನ್ ಯು ಹ್ಯಾವ್ ಟು ಲೀಡ್ ಕ್ರಿಮಿನಲ್ ಬೆಂಚ್ ಅಂತ ಹೇಳಿದಾಗ ಅಪೀಲ್ ಒಂದಾಗ ನನಗೆ ಒಂದು ಸಲ ಡಬ್ ಅಂತು. ಆದರೆ ಬೈ ದ ಟೈಮ್ ಎಕ್ಸ್ಪೈರ್ ಆಗಿತ್ತಲ್ಲ, ಯಾಕೆ ಹೆದರ್ಕೋಬೇಕು, ಇಲ್ಲಿ ರೆಡಿ ಆಗೋಣ ಅಂಥೇಳಿ ರಜಾ ಇತ್ತು. ಕೋವಿಡ್ ನಮ್ಗೆ ಅವಾಗೆಲ್ಲ ಕರೆಕ್ಟ್. 1 ತಿಂಗಳು ಆಚೆ ಹೋಗಿಲ್ಲ. ನಾನು ಬೆಳಗ್ಗೆ ತಿಂಡಿ ತಿಂದು ಕೂತ್ಕೊಂಡ್ರೆ IPC CRPC ಎವಿಡೆನ್ಸ್ ಆ್ಯಕ್ಟು ಓದೋಕ್ಕೆ, ಅಂದರೆ ಸಪೋರ್ಟೆಡ್ ಬೈ 20 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್. ಬೇಸಿಕ್ ಏನೇನು ಬರುತ್ತೆ, 302, 376, ರೇಪ್ಗಳು, ಅಟೆಂಪ್ಟ್ ಮರ್ಡ್ರು, ಅಸಾಲ್ಟು, ಇಂಥವೆಲ್ಲ ಬರ್ತವೆ. ಮ್ಯಾಕ್ಸಿಮಮ್ ಏನು ಬರ್ತವೆ ಅಂತ ಆ ಥರ ತೊಗೊಂಡು ಇದನ್ನು ತೊಗೊಂಡು ನಾನು ದಿನ ಓದೋಕ್ಕೆ ಶುರು ಮಾಡ್ತಾಯಿದ್ದೆ. 1 ತಿಂಗಳು ನಮ್ಮ ಮಿಸಸ್ ತಮಾಷೆ ಮಾಡಲು ಒಂದು ದಿವಸ, ಅದೇನು ರೀ ಜಡ್ಜಾಗಿ ಹಿಂಗೆ ಒಳ್ಳೆ IAS ಓದ್ತೀರಾ ನೀವು, ಚೆನ್ನಾಗಿ ಹಿಂಗೆಲ್ಲ ಮೊದಲೇ ಓದ್ಬಿಟ್ಟು IAS IPS ಆಗ್ತಾಯಿದ್ರಲ್ಲ ರೀ ಅಂತ. ದಡ್ಡ ಮುಂಡೆದೆ, IAS IPS ನಮ್ಮ ಸೆಲ್ಯೂಟ್ ಹೊಡಿತಾರೆ, ನೀನು ಎಲ್ಲಿದ್ದೀನಿ ಹೈಕೋರ್ಟ್ ಜಡ್ಜಿ ಏನು ತಿಳ್ಕೊಂಡಿದ್ದೀನಿ ನೀನು, ಮಿನಿಸ್ಟ್ರು CM ಸೈಲೆಂಟ್ ಆಗಬೇಕು. ಆ ಥರ ಪರಿಸ್ಥಿತಿ ಹೊಸ ಸಬ್ಜೆಕ್ಟ್ ನಾನು ತಿಳ್ಕೊತಾ ಇದ್ದೀನಿ ನಮ್ಮ ಅಷ್ಟೇ ಅಂತ. ನಾನು ಫಸ್ಟ್ ಡೇ ಕೂತ್ಕೊಂಡಾಗ ನಮ್ಮ ಲಾಯರ್ಗಳು ಸುಮಾರು ಜನ ಸೀನಿಯರ್ ಅಡ್ವೊಕೇಟ್ಸ್ ಕ್ರಿಮಿನಲ್ ಸೈಡು, ಸಿವಿಲ್ ಸೈಡ್ ಪ್ರಾಕ್ಟೀಸ್ ಮಾಡಿ, ನಮ್ಮ ಸೀನಿಯರ್ MS ಗೋಪಾಲ್ ಅಂತಿದ್ರು, ಸಿವಿಲ್ ಸೈಡ್ ಪ್ರಾಕ್ಟೀಸು, ರಿಟ್ ಸೈಡು, ಕ್ರಿಮಿನಲ್ ಸೈಡು ನಮಗೆ ಎಕ್ಸ್ಕ್ಲೂಸಿವ್ ಪ್ರಾಕ್ಟೀಸ್ ಇರಲ್ಲ. ಹಂಗಂದಾಗ ನಾನು ನಕ್ಕೊಂಡು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಡೇನ 5 ಕೇಸ್ ಡಿಸ್ಪೋಸಲ್ಲು, 600 ಕೇಸ್ ಡಿಸ್ಪೋಸಲ್ ಮಾಡಿದೆ. ರಿಟ್ ಅಪೀಲಲ್ಲಿ ಕ್ರಿಮಿನಲ್ ಅಪೀಲ್ 3 ವರ್ಷ ಇದ್ದೆ ನಾನು. 35 ಜನ ನನ್ನ ಜೊತೆಲಿ ಕೂತಿದ್ರು ಜೂನಿಯರ್ ಜಡ್ಜಸ್ಸು. 600 ಕೇಸ್ ಅಪೀಲ್ ಮಾಡಿದಾಗ ಒಂದು ಇನ್ಸಿಡೆಂಟ್ ನನಗೆ ಜ್ಞಾಪಕ ಬಂತು. ಅಲ್ಲಿ 302 ಮಾಡಿದಾಗ 302 ರೆಡ್ ವಿತ್ 149 ಅಂತ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ 50 ಜನ ಕನ್ವಿಕ್ಟೆಡ್. ಏನು ರೀ ಲೈಫ್ ಕೊಟ್ಬಿಡ್ತಾರೆ ಇದು 50 ಜನಕ್ಕೆ, ಇದು ಏನು ರೀ ಇದು ಅಂತ ನಾನು ನೋಡಿದೆ. ನಮ್ಮ ಟ್ರಯಲ್ ಕೋರ್ಟ್ ಜಡ್ಜ್ಗಳು ಕೊಟ್ಬಿಡ್ತಾರೆ. ಅಂದರೆ ಅವರು ಎಲ್ಲೋ ಒಂದು ಕಡೆ ನಮಗೆ ಯಾಕೆ ಬೇಕು ಹೈಕೋರ್ಟ್ ಮಾಡ್ಕೊಳ್ಳಿ ಅನ್ನೋ ಭಾವನೆ ಇರ್ತವೆ. ನಾನು ನೋಡಿದೆ ಅವ್ನು ಸತ್ತಿರೋ ಒಂದೇ ಒಂದು ಸ್ಟ್ಯಾಬ್ ಇಂಜುರಿ, 50 ಜನ ಹೆಂಗೆ ಮಾಡ್ತಾರೆ ಇವನ್ನ. ನಾನು ಲಾಯರ್ ಕೇಳಿದೆ, ಸರ್ ಡೆತ್ತು ಆಗಿರೋದು ಒಂದೇ ಇಂಜುರಿ, ಸ್ಟ್ಯಾಬ್ ಇಂಜುರಿ ಒಂದೇ ಒಂದು, ಸತ್ತೋಗಿದ್ದಾನೆ ಅವನು, 50 ಜನ ಅರೆಸ್ಟ್ ಮಾಡಿದ್ದಾರೆ, ನಿಮ್ಮ ಆರ್ಗ್ಯುಮೆಂಟ್ ಏನು ಸಾರ್ ಅಂತ.
ಅವ್ರ ಲಾಯರು ಆನ್ಸರ್ ಮಾಡ್ತಾಯಿಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿದೆ, ಏನು ನಿಮ್ಮ ಸ್ವಾಮಿ ಎಲ್ಲ ಅನ್ಲಾಫುಲ್ ಅಸೆಂಬ್ಲಿ ಒಪ್ಕೊತೀನಿ ರೀ, ಒಂದು ಪಾರ್ಟಿ ನಾನು ಒಪ್ಕೊತೀನಿ, ನೋ ಪ್ರಾಬ್ಲಮ್, ಅನ್ಲಾಫುಲ್ ಅಸೆಂಬ್ಲಿ ಕಟ್ಟು. ಬಸ್ ಸ್ಟಾಪ್ ಎಷ್ಟಾಗಿದೆ, ಒಬ್ಬನ ಕನ್ವಿಕ್ಟ್. ನೀವು ಸರಿಯಾಗಿ ನೋಡಿದ್ರೇನ್ರಿ, ಅದು ಕೊನೆಗೆ ಚಾಕು ಮೇಲೆ ಇದನ್ನು ಬಿದ್ದ ಹ್ಯಾಂಡ್ ರೈಟಿಂಗ್ ಕಳಿಸಿದಾಗ ಒಬ್ಬನಿತ್ತು, ಒಬ್ಬನ ಕನ್ವಿಕ್ಷನ್ ಕೊಟ್ಟು ನಾನು 49 ಜನ ಅಕ್ಯೂಟ್ ಮಾಡಿಬಿಟ್ಟೆ. ಈ ಥರ ಎಲ್ಲೋ ಒಂದು ಕಡೆ ಇದಕ್ಕೆ ಲಾಯರು ತಪ್ಪು ಮಾಡ್ದಾನೆ. 50 ಜನನ ಕಣ್ಮುಚ್ಕೊಂಡು ಮಾಡೋಕ್ಕೆ ಬರೋದಿಲ್ಲ. ಜವಾಬ್ದಾರಿ ನನಗೂ ಜಡ್ಜ್ಗೂ ಇರುತ್ತೆ. ಜಡ್ಜು ಅಂದ ತಕ್ಷಣ ಅವನೇ ಲಾಯರ್ ಮಾಡ್ಕೊಳ್ಳಿ ಮಾಡೋಂಗಿಲ್ಲ. ಲಾಯರ್ ತಪ್ಪು ಮಾಡೋದು, ರೈಟ್ ಮಾಡೋದು ಅಷ್ಟು ಕರೆಕ್ಟ್ ನಿಮ್ಮ ಕೂರಿಸಿದೇನಕ್ಕೆ, ನೀವು ನಿಜವಾಗಿ ನ್ಯಾಯ ಕೊಡ್ತೀರಾ ಅಂತ. ಆ ಥರ ಇನ್ಸಿಡೆಂಟ್ ಬೇಕಾದಷ್ಟು ಆಗಿದೆ ಸರ್. ಸುಮಾರು ಸಲ ನಾನು ಬೈದಿದ್ದೀನಿ, ಇವನೇನು ಈ ಪಾಯಿಂಟ್ ಹೇಳ್ತಾ ಇಲ್ಲವಲ್ಲ ಅಂತ. ನಾನು ಈ ಅಡ್ವೊಕೇಟ್ ಇದನ್ನು ಮಾತಾಡ್ತಾ ಇಲ್ವಾ? ಚೀಟಿ ಬರೆದುಬಿಟ್ಟು ಕೋರ್ಟ್ ಆಫೀಸರ್ಗೆ ಅವ್ನು ಕೊಡು ಅಂತ ಅವ್ರು ಆರ್ಗ್ಯೂ ಮಾಡ್ತಾ ಇರ್ತಾರೆ. ಕೋರ್ಟ್ ಆಫ್ ಚೀಟಿ ಬಿಡು, ಅವ್ನು ಕೊಡು ಓದ್ಕೊ ಅಂತ ಹೇಳಿ. ಐ ರೆಡ್ ದಿ ಜಜ್ಮೆಂಟ್ ಅಂತ ಜೋರಾಗಿ ಇವನು ಬೈದಂಗೆ ಅವ್ರು ಬೈಯೋದು. ಅವನಿಗೆ ಹೋಗಿ ನೋಡ್ಕೊಂಬ ಲೈಬ್ರರಿ ಮಧ್ಯಾಹ್ನ ಅಂತ ನೋಡ್ಕೊಂಬಂದಿರೋನು. ಅವಾಗ ಇವನು ಅದೇನೋ ಕೊಟ್ಟರು ಸ್ವಾಮಿ ಅಂತ, ಏನಿಲ್ಲ ಜಜ್ಮೆಂಟ್ ನೀವು ತಗೊಳ್ಳಿ ಓದ್ರಿ, ಜಜ್ಮೆಂಟ್ ಈ ಇದು ಮುಚ್ಚಿಡೋಕ್ಕಾಗಲ್ವಲ್ಲ. ಆ ಥರ ಇನ್ಸಿಡೆಂಟ್ ಆಗಿರೋದ್ರಿಂದ ಲಾಯರ್ ತಪ್ಪು ಮಾಡಿದ ತಕ್ಷಣ ಕೇಸ್ ಹೋಗುತ್ತೆ ಅಂತಿಲ್ಲ ಸರ್. ಟ್ರೂತ್ ಆಲ್ವೇಸ್ ಪ್ರಿವೈಲ್ಸ್. ಜವಾಬ್ದಾರಿ ಲಾಯರ್ಗೂ ಇರುತ್ತೆ, ಜಡ್ಜ್ಗೂ ಇರುತ್ತೆ. ಅಪೋಸಿಷನ್ ಲಾಯರ್ ಅಂದ ತಕ್ಷಣ ಅವನು ಸುಳ್ಳು ಅಧರ್ಮನ ಮುಚ್ಚಿ ಕೇಸ್ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಡಿವೇಟ್ ಮಾಡ್ತಾರೆ, ಟ್ವಿಸ್ಟ್ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಸರ್. ನನ್ನ ಫರ್ಮ್ ಬಿಲೀಫ್ ಆಲ್ವೇಸ್ ಟ್ರೂತ್ ಪ್ರಿವೈಲ್ಸ್. ಒಂದು ಇನ್ಸಿಡೆಂಟ್ ಅದು ಹೇಳೋಕ್ಕೆ ಬರೋದಿಲ್ಲ ಇಲ್ಲಿ. ನನಗೊಂದು ಇನ್ಸಿಡೆಂಟ್ ಆಗಿತ್ತು. ಆಸ್ ಎ ಜಡ್ಜ್ ಯಾರೋ ಒಬ್ರದ್ದು CBI ಕೊಡೋಕ್ಕೆ ಬರೋಲ್ಲ ಅಂತ ಮಾಡಿಬಿಟ್ಟಿದ್ರು. ವೆಂಟು ಅಪ್ ಟು ಸುಪ್ರೀಂ ಕೋರ್ಟ್, ಕನ್ಫರ್ಮ್ ಆಗೋಗ್ತು ಹೈಕೋರ್ಟ್ ಜಡ್ಜ್ ಆರ್ಡ್ರು. ಮತ್ತು ನಮ್ಮಿಂದ ಬಂದಾಗ ಅದು CBI ಕೊಡ್ಬೋದು ಅಂತ ಡಿಸಿಷನ್ ತೊಗೊಂಡ್ವಿ. ಆಮೇಲೆ ಆ ಡಿಸಿಷನ್ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಆಯಿತು. ನಾವು ದಟ್ ಪರ್ಸನ್ ಇನ್ ಜೈಲ್. ಆ ಥರ ಆಗುತ್ತೆ ಸರ್. ಆಗುತ್ತೆ. ಸೊ ಅದಕ್ಕೆ ನ್ಯಾಯ ಯಾವಾಗಲೂ ಸ್ವಲ್ಪ ಲೇಟ್ ಆಗ್ಬೋದು, ಹಿಂದೆ ಮುಂದೆ ಆಗ್ಬೋದು. ಆಲ್ವೇಸ್ ಟ್ರೂತ್ ಪ್ರಿವೈಲ್ಸ್. ನಾನು ಯಾವಾಗಲೂ ಕೋರ್ಟಲ್ಲಿ ತಮಾಷೆ ಮಾಡ್ತಾಯಿದ್ದೆ ಲಾಯರ್ಗಳಿಗೆ, ಅಣ್ಣ ನೀವೆಲ್ಲ ಯಾಮಾರಿಸ್ಬಿಟ್ಟು 511 ಸೆಕ್ಷನ್ IPCಯಲ್ಲಿದೆ, ಅದಕ್ಕೆ ಯಾಮಾರಿಸ್ಬೋದು. 512 ಒಂದಿದೆಯಪ್ಪ, ಅದಕ್ಕೆ ಯಾಮಾರ್ಸೋಕ್ಕಾಗಲ್ಲ ಕಣ್ರು, ದಯವಿಟ್ಟು ಅರ್ಥ ಮಾಡ್ಕೊಳ್ರು. ಕಾನ್ಷಿಯಸ್ನೆಸ್. ಭಗವಂತ ಅಂದಿದ್ದಾನೆ, ಕಾನ್ಷಿಯಸ್ಸು ಇನ್ಕ್ಲೂಡ್ ಗಾಡ್. 511 ಸೆಕ್ಷನ್ ಎಲ್ಲರೂ ಯಾಮಾರಿಸ್ತೀರ, ಎವಿಡೆನ್ಸು ಆಳು ಮುಳ್ಳು ಎಲ್ಲ ಯಾಮಾರಿಸ್ತೀರ, ಅವನ್ನ ಯಾಮಾರ್ಸೋಕ್ಕಾಗಲ್ಲ. ನಾನು ಎಷ್ಟೋ ಸಲ ತಮಾಷೆ ಮಾಡಿದ್ದೀನಿ. ಆ್ಯಸ್ ಎ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ದಾಗ ನಾನು ಇದು ಗೂಂಡಾ ಕೇಸ್ಗಳು ಬರೋವು. ಒಂದು ಕೇಸಲ್ಲಿ ನಮ್ಮ ಜಸ್ಟಿಸ್ KL ಮಂಜುನಾಥ್ ಮತ್ತು ನಮ್ಮ ಇವರು ಕಂಪೇನಿಯನ್ ಜಡ್ಜ್ ಇದ್ದಾಗ ಆ ಗೂಂಡಾ ಆ್ಯಕ್ಟಲ್ಲಿ ನಾನು ಓಪನ್ ಕೊಟ್ಟಲ್ಲಿ ಹೇಳಿದೆ, ಸ್ವಾಮಿ ದಯವಿಟ್ಟು ಬಿಡೋದು ಬೇಡ ಸ್ವಾಮಿ ಅಂತ. ಏನು ರೀ ಇದು ಗ್ರೌಂಡು? ನೋ AV ಚಂದ್ರಶೇಖರ್ ಮತ್ತು ನಮ್ಮ KL ಮಂಜುನಾಥ್, ದಯವಿಟ್ಟು ಬೇಡ ಸ್ವಾಮಿ, ಇದು ಬಿಟ್ಟರೆ ನಾನು ಗೌರ್ಮೆಂಟ್ ಅಡ್ವೊಕೇಟ್ ಆಗಿದೆ, ಬೇಡ ಅಂದರೆ ಕೂತ್ಕೊಳ್ರಿ ನೀವು ಮಾಡೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾಕ್ಬಿಟ್ರು. ನೆಕ್ಸ್ಟ್ ಡೇ ಅಲ್ಲಿ ಅವ್ನು ರಿಲೀಸ್ ಮಾಡಿದ್ರು. ಅವತ್ತು ಸಾಯಂಕಾಲ ನೆಕ್ಸ್ಟ್ ಡೇ ಅವ್ನು ಮರ್ಡರ್ ಮಾಡಿದ್ರು. ಏನು ರೀ ಹಿಂಗಾಯ್ತಲ್ಲ ಅಂತ. ಸರ್ ಅವನ್ನೆಲ್ಲ ಯಾಮಾರಿಸಿದ್ದ, 512 ಯಾಮಾರ್ಸಕ್ಕೆ ಆಗಲಿಲ್ಲ ಅಂತ ಸಾಹೇಬ್ರಿಗೆ ಹೇಳ್ತಿದ್ದ ನಾನು ಓಪನ್ ಕೋರ್ಟಲ್ಲಿ. ಆ ಥರ ಆಗುತ್ತೆ ಸರ್. ತಾವು ಹೈಕೋರ್ಟ್ ಜಡ್ಜ್ ಇದ್ದಾಗ ನಮ್ಮ ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿಯ ಚೇರ್ಮನ್ ಇದ್ರಿ. ಆವಾಗ ಒಂದು ಜಡ್ಜ್ಮೆಂಟ್ ಮಾಡಿದಿರಿ, 50% ಈ ಟ್ರಾಫಿಕ್ ಫೈನ್ ಹಾಂ ಸರ್. ಅದರಿಂದ ಅದನ್ನ ಕಡೆಗೆ ಆಂಧ್ರ ಪ್ರದೇಶದಲ್ಲೂ ಇಂಪ್ಲಿಮೆಂಟ್ ಮಾಡಿದರು ಸರ್. ಅದು ನನಗೆ ನಾನು ಬೇರೆ ಸ್ಟೇಟಲ್ಲಿ ಗೊತ್ತಾಯಿತು. ಆವಾಗ ನಮ್ಮ ಇವರಿದ್ದರು, ಬೊಮ್ಮಾಯಿ ಸರ್ಕಾರ ಇತ್ತು. ಅವ್ರಿಗೆ 2-3 ಸಲ ರಿಕ್ವೆಸ್ಟ್ ಮಾಡ್ಕೊಂಡು ಚೀಫ್ ಸೆಕ್ರೆಟರಿ ಕೇಳಿದೆ, ಅವ್ರು ಮಾಡಲೇ ಇಲ್ಲ. ಕೊನೆಗೆ ನಾನು ಯಾರೋ ನಮ್ಮ ಜಡ್ಜಸ್ ಹೊಸದಾಗ ಅಪಾಯಿಂಟ್ ಆದಾಗ ಗವರ್ನರ್ ಆಫೀಸ್ಗೆ ಹೋದಾಗ ಅವರು ಬೊಮ್ಮಾಯಿ ಸಾಹೇಬರು, ಏನು ವೀರಪ್ಪನವ್ರೆ ನೀವು ಭಾರಿ ಕಾಟ ಕೊಡ್ತಾಯಿದ್ದೀರಿ ನಮಗೆ ಅಂದರು. ಏನು ಸರ್ ಜಜ್ಮೆಂಟ್ ಮಾತಾಡ್ತಾಯಿದ್ದೀರಾ? ಜಜ್ಮೆಂಟೆಲ್ಲ ಮಾತಾಡೋಂಗಿಲ್ಲ ನೀವು, CM ಡೈರೆಕ್ಟಾಗಿ ಹೇಳಿದೆ. ಹಂಗೆ ಹೇಳ್ದೆ, ಹಂಗಲ್ಲ ಅಲ್ಲ ಸರ್, ನಾನು ಟ್ರಾಫಿಕ್ ಫೈನು ಮಾಡಬೇಕು, ನಿಮ್ಮವ್ರು ಯಾರು ಕೇಳ್ತಾನೆ ಇಲ್ಲ, ನಿಮಗೆ ದುಡ್ಡು ಬರುತ್ತೆ, ನಾವು ನಿಮಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾಯಿಲ್ಲ, ನಿಮಗಂದು ಫುಲ್ ಬರೋಲ್ಲ, ಅರ್ಧ ನಿಮಗೆ ಅರ್ಧ ಸೊಸೈಟಿಗೆ ಬರುತ್ತೆ ಅಂಥೇಳಿ ಆ 2 ದಿವಸ ಅವರು ಯಾರೋ ಶರ್ಮಾ ಅಂತಿದ್ರು ಚೀಫ್ ಸೆಕ್ರೆಟರಿ ಕರೆಸಿ ಅದನ್ನು ಇಂಪ್ಲಿಮೆಂಟ್ ಮಾಡಿ 2 ಡೇಸು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕ್ಯೂ. ನಾನು ನಕ್ಕೊಂಡು ಅದು ಇದೇನಪ್ಪ ಇದು ಅಂತ. 637 ಕೋಟಿ ಗೌರ್ಮೆಂಟಿಗೆ ಬಂತು, 673 crores ಗೌರ್ಮೆಂಟ್ಗೆ.
673 ಕೋಟಿ ಸಮಾಜಕ್ಕೆ ಉಳಿತು, ಜನರಿಗೆ ಉಳ್ಕೊಳ್ತಾರೆ. ಉಳಿತು. ಅದನ್ನ ಏನೋ ಮತ್ತೆ ಯಾವಾಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಅದನ್ನು ಇನ್ನೊಮ್ಮೆ ಮಾಡ್ತಾ ಇದ್ದಾರೆ. ಅದರಿಂದ 673 ಕೋಟಿ ಬಂತು ಗೌರ್ಮೆಂಟ್ಗೆ 2 ಡೇಸಲ್ಲಿ. ಈ ಜನಸಾಮಾನ್ಯರು ಕಾನೂನಿಗೆ ಹೆದರ್ಕೋಬೇಕಾ ಅಥವಾ ಅದನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾ? ಸರ್, ಹೆದರ್ಕೊಳ್ಳೋ ಪ್ರಶ್ನೆ ಅಲ್ಲ ಸರ್, ತಿಳ್ಕೊಬೇಕು. ಕಾನೂನು ಅರಿವನ್ನು ತಿಳ್ಕೊಬೇಕು. ನಾವು ಲೀಗಲ್ ಸರ್ವಿಸ್ ಅಥಾರಿಟಿ ಹೋದಾಗ ಊರೂರಿಗೂ ನಾವು ಹೋಗ್ತಾ ಇದ್ದೀವಿ. ಕಾನೂನು ಅರಿವು ನೆರವು ಅಂತ ನಮ್ಮ ಪ್ರಶಾಂತ್ ಅವರೆಲ್ಲ ಮೀಡಿಯೇಷನ್ನಲ್ಲದೆ ಕೆಲಸ ಮಾಡೋದು. ಕಾನೂನು ಅರಿವಿಲ್ದೇನೆ ಒಂದೊಂದು ಸಲ ಜನಗಳಿಗೆ ಪಾಪ ತೊಂದರೆಗೆ ಹಾಕೋತಾರೆ. ಅದಕ್ಕೆ ಕಾನೂನಿಗೆ ಎದುರ್ಕೊಳ್ಳೋಂಗಿಲ್ಲ, ತಿಳ್ಕೋಬೇಕು ಸರ್. ಅವರು ತಿಳ್ಕೊಂಡು ಅವ್ರ ರೈಟ್ ಏನು ಅಂತ ಹೋರಾಟ ಮಾಡೋಕ್ಕೆ ಅವಕಾಶ ಇದೆ ಅವ್ರಿಗೆ. ಇವಾಗ ಆರ್ಬಿಟ್ರೇಷನ್ ಸೆಂಟರ್ಗಳಿದೆ, ಮೀಡಿಯೇಷನ್ ಸೆಂಟರ್ಗಳಿದೆ, ವೆರೈಟಿ ಎಲ್ಲ ಆಗ್ತಾಯಿದೆ. ಆಮೇಲೆ ಸುಮಾರು ಜನ ನಮ್ಮ ಅಡ್ವೊಕೇಟ್ಸ್ ಪಾಪ ಫ್ರೀಯಾಗಿ ಸರ್ವಿಸ್ ಮಾಡ್ತಾಯಿದ್ದಾರೆ. ದೇ ಆರ್ ವರ್ಕಿಂಗ್ ಸರ್. ಇದು ಏನು ಪ್ರೋಬೋನೋ ಕೇಸ್ಗಳು ಅದನ್ನು ಮಾಡ್ತಾಯಿದ್ದಾರೆ ಅವರು. ಸುಮಾರು ಜನ ದೇ ಆರ್ ಡೂಯಿಂಗ್. ನಾನು ಲೀಗಲ್ ಸರ್ವಿಸ್ ಚೇರ್ಮನ್ ಇದ್ದಾಗ 141 ಕಾಲೇಜಲ್ಲಿ ಲಾ ಕ್ಲಿನಿಕ್ ಅಂತ ಮಾಡಿಸಿದ್ದೆ, ಲಾ ಕ್ಲಿನಿಕ್ ಅಂತ. ಆಮೇಲೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಲಾ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಒಂದೊಂದು ಸ್ಟೇಷನ್ಗೆ 5 ಜನ ಅಂತ ಹೇಳ್ಬಿಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ ಲಾ ಕ್ಲಿನಿಕ್ ಓಪನ್ ಮಾಡ್ತಿದ್ದೆ. ಇವಾಗೆಲ್ಲ ನಿಂತೋಯ್ತು, ನಾನು ಹೋದ್ಮೇಲೆ ನಿಂತೋಗಿದೆ. ಅಂದರೆ ಅಲ್ಲ ಹೊಸ ಫೈನಲ್ ಇರೋ ಹುಡುಗರು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರಾದ್ರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಹೆಂಗೆ ಡ್ರಾಫ್ಟ್ ಮಾಡಬೇಕು, ಹೆಂಗೆ ಬರೀಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಈ 4 ಜನ ನಮ್ಮ ಹುಡುಗರು ಇದ್ದರೆ ಪೊಲೀಸವ್ರು ಲಂಚ ಕೇಳೋಕ್ಕೆ ಕಷ್ಟ, ಅದು ಕಮ್ಮಿ ಆಗುತ್ತೆ. ಆ ಥರ ಮಾಡಿದ್ದೀವಿ ಲೀಗಲ್ ಕ್ಲಿನಿಕ್ ಅಂತ. ನಾವು 140 ಕಾಲೇಜಸ್. ಆಮೇಲೆ ನಮ್ಮಲ್ಲಿ ಸುಮಾರು ಸೀನಿಯರ್ ಅಡ್ವೊಕೇಟ್ಸ್ 140 ಜನ ಇದ್ದವರು 60-70 ಜನ ವಾಲಂಟ್ರಿಗೆ, ಅಂದರೆ ಫ್ರೀ ಸರ್ವಿಸ್ ಟು ದಿ ನಾವು ಬಂದು ಮಾಡ್ತೀವಿ ಅಂತ ಡಿಸ್ಟಿಕ್ ಸುಮಾರು ಜನ 60 ಜನ ಅಡ್ವೊಕೇಟ್ಸ್ ನಾನಿದ್ದಾಗ ಸೀನಿಯರ್ ಅಡ್ವೊಕೇಟ್ಸು ದೇ ಗಿವನ್ ಕನ್ಸೆಂಟ್, ನಾವು ಇಂಥ ತಾಲೂಕಿಂದ ಡಿಸ್ಟಿಕ್ ಫ್ರೀಯಾಗಿ ಮಾಡ್ತೀವಿ ಅಂತ. ಆ ಥರ ಮಾಡಿರೋದ್ರಿಂದ ಎಲ್ಲ ಅಡ್ವೊಕೇಟ್ಸು ಎಲ್ಲ ಜಡ್ಜಸ್ಸು ಅವರು ಸಪೋರ್ಟ್ ಮಾಡೋದ್ರಿಂದ ನನಗೆ 1 ವರ್ಷ 4 ತಿಂಗಳಲ್ಲಿ 1,08,00,000 ಕೇಸ್ ಮುಗಿಸಿದೆ ನಾನು. ನಾವು 25 ವರ್ಷ ಸಿಲ್ವರ್ ಜೂಬ್ಲಿ ಮಾಡಿದಾಗ ನಮ್ಮ UV ಲಲಿತ್ ಸಾಹೇಬರು ನ್ಯಾಷನಲ್ ಕಮಿಷನ್ ಇದಕ್ಕೆ ನಲ್ಸಾ ಚೇರ್ಮನ್ ಆಗಿದ್ದರು. ಅವ್ರು ಇಲ್ಲಿ ಬಂದಾಗ ನಾನು ನಮ್ಮ ಸ್ಪೀಚಲ್ಲಿ ನಮ್ಮ ಜುಡಿಷಿಯಲ್ ಆಫೀಸರ್ ಜುಡಿಷಿಯಲ್ ಸೋಲ್ಜರ್ಸ್ ಅಂದಾಗ ಅವ್ರು ರಿಯಾಕ್ಟ್ ಮಾಡಿದ್ರು. ಎಸ್ ಆಲ್ ದೇರ್ ಕರ್ನಾಟಕ ಜುಡಿಷಿಯಲ್ ಆಫೀಸರ್ ಜುಡಿಷಿಯಲ್ ಸೋಲ್ಜರ್ಸ್, ಜಸ್ಟಿಸ್ ವೀರಪ್ಪ ಜುಡಿಷಿಯಲ್ ಕಮಾಂಡರ್ ಇನ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೋದರು. ವೆರಿ ಗುಡ್. ಆ ಥರ ಆಯಿತು ನೆನಪುಗಳು. ಸರ್, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳ ಸುಧಾರಣೆ ತರುವ ನಿಟ್ಟಿನಲ್ಲಿ ವಕೀಲರದ್ದು ಮತ್ತು ನ್ಯಾಯಾಧೀಶರ ಪಾತ್ರ ಏನು ಸರ್? ಸರ್, ನಮ್ಮ ಮೇಲೆ ಭಯಂಕರ ಜವಾಬ್ದಾರಿ ಇದೆ ಸರ್. ಸಮಾಜ ನೆಟ್ಟಿಗೆ ಬರಬೇಕಾದ್ರೆ ಫಸ್ಟ್ ಮೊದಲಿಗೆ ನಾವು ವಕೀಲರು ಸಮಾಜ ಕಾಳಜಿ ಇಟ್ಕೊಂಡು ಲಾಯರ್ ಕೆಲಸ ಮಾಡಿದ್ರೆ ಅರ್ಧ ಸಮಾಜ ಸರಿ ಮಾಡ್ಬೋದು ನಾವು. ವಕೀಲರಿಂದ ಸುಲಭ ಅಲ್ಲ ಸರ್. ಅವರು ಏಕಪಾತ್ರ ಮಾಡಬೇಕು. ಒಂದು ಕಡೆ ಇಂಜಿನಿಯರ್ ಆಗಬೇಕು, ಒಂದು ಕಡೆ ಕಳ್ಳತನ ಮಾಡಿ ಕಳ್ಳ ಹಾಕಬೇಕು, ಪೊಲೀಸ್ ಆಗಬೇಕಾಗುತ್ತೆ, ರೇಪ್ ವಿಕ್ಟಿಮ್ ಆಗಬೇಕಾಗುತ್ತೆ, ರೇಪಿಸ್ಟಿಗೂ ಆಗಬೇಕಾಗುತ್ತೆ. ಎಲ್ಲ ಪಾತ್ರಗಳು ಮಾಡೋದ್ರಿಂದ ಹೆಚ್ಚಿನ ಜವಾಬ್ದಾರಿ ವಕೀಲರ ಮೇಲಿದೆ. ಅವ್ರು ಹೆಚ್ಚು ಜವಾಬ್ದಾರಿ ಮಾಡಿದ್ರೆ ಜಡ್ಜ್ ಕೆಲಸ ಈಸಿ. ಇವು ಹೆಚ್ಚು ಕೆಲಸ ಮಾಡಲಿಲ್ಲ ಅಂದರೆ ಜಡ್ಜ್ಗೆ ಭಾರಿ ಕಷ್ಟ ಆಗುತ್ತೆ. ಇವರಿಬ್ಬರು ಸಮಾಜದ 2 ಮುಖಗಳಿದ್ದಂಗೆ, 2 ಕಣ್ಣಿದ್ದಂಗೆ. ಅವರು ನೆಟ್ಟಿಗೆ ಕಾನೂನು ರೀತಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಸಮಾಜ ಸುಧಾರಣೆಗೆ ವಕೀಲರು ಜಡ್ಜ್ಗಳು ಕಾರಣ ಸರ್. ಸಮಾಜಕ್ಕೆ ಬೇಕಾಗುತ್ತೆ ಅವರು. ಎಲ್ಲ ಒಂದು ಕಡೆ ಇವಾಗ ಬರ್ತಾ ಸ್ವಲ್ಪ ಕಮರ್ಷಿಯಲೈಸೇಷನ್ ಆಗಿದೆ, ವಾಣಿಜ್ಯೀಕರಣ ಆಗ್ತಾಯಿದೆ. ಅಂದರೆ ಜಡ್ಜ್ಮೆಂಟ್ಗಳಲ್ಲ, ವಕೀಲ ವೃತ್ತಿಯಲ್ಲಿ ವಾಣಿಜ್ಯೀಕರಣ. ಅಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ, ಕಾಲೇಜಲ್ಲಿ 70 ಜನ ಹುಡುಗರು ಪಾಸಾಗಿ ಬಂದಿದ್ದು ಅಂದರೆ ಅದರಲ್ಲಿ 40% 50% ನಾವು ಇದಕ್ಕೆ ಹೋಗ್ತೀವಿ ಅಂತಾರೆ, ಕಾರ್ಪೊರೇಟ್ ಅಡ್ವೊಕೇಟ್ಸ್ ಆಗ್ತಾಯಿದ್ದಾರೆ. ರೆಗ್ಯುಲರಾಗಿ ಬರ್ತಾಯಿಲ್ಲ. ಯಾಕಂದರೆ ಇವಾಗ ಬಂದವರು ನಾವೆಲ್ಲ 300 ರೂಪಾಯಿ 7 ವರ್ಷ ಕೆಲಸ ಮಾಡಿದ್ದೀವಿ. ತಿಂಗಳು 300 ರೂಪಾಯಿ ನಮ್ಮ ಸೀನಿಯರ್ 7 ವರ್ಷ ಕೆಲಸ ಮಾಡಿದ್ದೀವಿ. ಇವಾಗ ಬಂದು ಹುಡುಗರು ನೀವು ಎಷ್ಟು ಕೊಡ್ತೀವಿ ಅಂತ ಸೀನಿಯರ್ ಕೇಳ್ತಾರೆ. ಎಲ್ಲ ಒಂದು ಕಡೆ ಗುರುಭಕ್ತಿ ಇಲ್ಲ, ಡೆಡಿಕೇಶನ್ ಇಲ್ಲ, ದುಡ್ಡು ಮೇಲೆ ವ್ಯಾಮೋಹ. ಬಂದ ತಕ್ಷಣ ನಾನು ಕಾರ್ ತೊಗೋಬೇಕು. ನಾವೆಲ್ಲ ಸ್ಕೂಟ್ರ್ ಓಡಿಸ್ತಾ ಇದ್ದೀವಿ. ಸೊ ಆಮೇಲೆ ಗೌರ್ಮೆಂಟ್ ಅಡ್ವೊಕೇಟ್ ಆದಮೇಲೆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ವಿ. ಆಮೇಲೆ ಜಡ್ಜ್ ಆದಮೇಲೆ ರೆಗ್ಯುಲರ್ ಕಾರ್ ನೋಡಿದ್ದು. ಅಲ್ಲಿವರೆಗೂ ನೋಡಲೇ ಇಲ್ಲ. ಅದು ಸೆಕೆಂಡ್ ಹ್ಯಾಂಡ್ಲ ಕೊಟ್ಟಿದ್ದು ಫಸ್ಟು 2 ವರ್ಷ, ಆಮೇಲೆ ರೆಗ್ಯುಲರ್ ಕೊಟ್ಟರು. ಆ ಥರ ಲಾಯರ್ಗಳು ಬದುಕು ಜೊತೆಗೆ ಸಮಾಜ ಬದುಕೋಕ್ಕೆ ಪ್ರಯತ್ನ ಮಾಡಬೇಕು. ದುಡ್ಡಿಗೆ ಆಸೆಗಿಂತ ನ್ಯಾಯ ಕೊಡ್ಸೋಕ್ಕೆ ಜನಗಳು ಆಸೆ ಪಟ್ಟರೆ ಅದು ಇಟ್ ಅಪ್ಲೈಸ್ ಬೋತ್ ಲಾಯರ್ಸ್ ಆ್ಯಂಡ್ ಜಡ್ಜಸ್. ಅದಾದರೆ ಒಳ್ಳೆಯದು. ಇವಾಗ ಸ್ವಲ್ಪ ಹುಡುಗರೆಲ್ಲ ಇವಾಗೆಲ್ಲ ಈಸಿ. ಇವಾಗ ನಾವು ನಮ್ಮ ಪ್ರಶಾಂತ್ ನಾವೆಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಜಡ್ಜ್ಮೆಂಟ್ ಹುಡ್ಕಬೇಕಾದ್ರೆ ಟೇಬಲ್ ಉದ್ದಕ್ಕೂ ಡೈಜೆಸ್ಟ್ ಇಟ್ಕೋಬೇಕು, ಹುಡುಕ್ತಾ ಇದ್ದೀವಿ.
ಇವಾಗ ಮೊಬೈಲಲ್ಲಿ ಹಿಂಗೆ ಎರಡು ನಿಮಿಷ ಬಂದ್ಬಿಡ್ತದೆ. ಇವಾಗ ನೀವು ಅದು ಓದ್ತಾ ಇದ್ರಲ್ಲ ನನಗೆ ಶಾಕು, ನಾನೇ ನೋಡಿಲ್ಲ ನಮ್ಮ ಬಗ್ಗೆ ಅಷ್ಟಲ್ಲಿ ತಿಳ್ಕೊಂಬಿಟ್ಟಿದ್ದಲ್ಲ ಅದು. ಇನ್ನೂ ಇದೆ, ಸಂಕ್ಷಿಪ್ತವಾಗಿ ನಾವು ಕೇಳಿದ್ದಕ್ಕೆ ಸರ್ ಏನಾಗಿದೆ, ನಾವು ಈ ರೆಸ್ಪೆಕ್ಟ್ ಇರಬೇಕು. ಬಟ್ ಈ ನನ್ನ ಪರ್ಸ್ನಲ್ ಒಪಿನಿಯನ್ ಜಡ್ಜ್ಮೆಂಟ್ಗಳಾದರೆ ಭಾರಿ ಡೇಂಜರಸ್. ಅದಕ್ಕೆ ತನ್ನ ಸ್ವಂತ ಬುದ್ಧಿ ಇಲ್ಲ ಅಂತ ಅದೇ ಹೇಳುತ್ತೆ. ಸ್ವಂತ ಇಲ್ಲ, ಅದು ಆರ್ಟಿಫಿಷಿಯಲ್ ಅಂತ ಹೆಸರೇ ಕೊಟ್ಟುಬಿಟ್ಟಿದ್ದೀವಿ ನಾವು ಅದಕ್ಕೆ. ಅದು ಒರಿಜಿನಾಲಿಟಿ ಸಿಗೋದಿಲ್ಲ, ಅದು ಇರಬೇಕು ಜೊತೆಗೆ. ಆದರೆ ನಮ್ಮ ಒರಿಜಿನಾಲಿಟಿ ಕಳ್ಕೊಬಾರ್ದು. ಲಾಯರ್ಗಳಾಗಲಿ ಜಡ್ಜ್ಗಳಾಗಲಿ, ವಿ ಶುಡ್ ನಾಟ್ ಫರ್ಗೆಟ್ ಅವ್ರ ಒರಿಜಿನಾಲಿಟಿ, ರಿಯಲ್. ಇವಾಗ ನಮಗೆ ಗೊತ್ತಾಗುತ್ತೆ, ನಾವು ಮೊದಲು ಡೈಜೆಸ್ಟಲ್ಲಿ ಓದಿ ಜಡ್ಜ್ಮೆಂಟ್ ಹುಡುಕಿ ಎಷ್ಟು ಜ್ಞಾಪಕ ಇರೋದು. 200-300 ಫೋನ್ ಹೇಳ್ತಾ ಇದ್ದೀವಿ. ನಮ್ಮ ಫೋನ್ ನಂಬರ್, ನಮ್ಮ ಹೆಂಡತಿ ಫೋನ್ ನಂಬರ್ ಗೊತ್ತಾಗಲ್ಲ, ಎಲ್ಲದಕ್ಕೂ ಹಿಂಗೆ ತೊಗೊತೀವಿ. ಹಂಗೆ ಇದರಲ್ಲಿ ಲೆಕ್ಕ ಹಾಕ್ತಾಯಿದ್ವಿ. ಇವಾಗ ಎಲ್ಲದಕ್ಕೂ ಫೋನ್ ತೊಗೊತೀವಿ ಲೆಕ್ಕ ಹಾಕ್ಬೇಕಾದ್ರೆ. ಒಂದು ಸಲ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಆರ್ಟಿಫಿಷಿಯಲ್ ಇದು ಬಂದ ಮೇಲೆ IT ಇದರಲ್ಲೆಲ್ಲ ತಂದಿದ್ದಾರೆ. ಇವಾಗ ಇನ್ಕಮ್ ಟ್ಯಾಕ್ಸಲ್ಲಿ ಎಲ್ಲ ಮಾಡ್ರನೈಸ್ ಇದನ್ನು ಕಂಪ್ಯೂಟರ್ ಇದೆಲ್ಲ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಕರಪ್ಷನ್ ತಡಿಬೋದು ಅಂತ ನನಗೆ ಎಲ್ಲೋ ಅನಿಸುತ್ತೆ. ಈ ನ್ಯೂ ಇದೆಲ್ಲ ತೊಗೊಂಡು ಬಂದಮೇಲೆ, ಇನ್ವೆಂಟ್ ಆದಮೇಲೆ ಕರಪ್ಷನ್ ಕಮ್ಮಿ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ. ಇವಾಗೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ನು ಕಮ್ಮಿ ಮಾಡಿಬಿಟ್ಟಿದ್ದಂಗೆ. 20,000 ಮೇಲೆ ನೀವು ಕ್ಯಾಶ್ ತೊಗೊಳಂಗಿಲ್ಲ, ಪರ್ ಡೇ ಕ್ಯಾಶ್ ಕೊಡೋಂಗಿಲ್ಲ. ಆ ಥರ ಆಗಿದ್ದು ಎಲ್ಲೋ ಸ್ವಲ್ಪ ಟ್ರಾನ್ಸಾಕ್ಷನ್ ಕರ್ಬ್ ಮಾಡ್ಬೋದು. ಆದರೆ ಕೆಲವ್ರು ಮಾಡ್ತಾರೆ, ಅದರಲ್ಲೂ ಬುದ್ಧಿವಂತರಿದ್ದಾರೆ ಬಿಸ್ನೆಸ್ ಪೀಪಲ್ಲು. ಪೇಪರ್ಲೆಸ್ ಆಫೀಸ್ ಹೆಚ್ಚಾದಾಗೆ ಈ ಕ್ಯಾಶು ಕರಪ್ಷನ್ ಕಡಿಮೆ ಆಗ್ಬೋದು ಅಂತ ತಮಗನ್ಸುತ್ತೆ? ಹಂಗೆ ಅನಿಸುತ್ತೆ, ಗೊತ್ತಿಲ್ಲ. ಎಕ್ಸ್ಪರ್ಟ್ಸ್ ಅಷ್ಟು ನಾವು ಅದರಲ್ಲಿ ಎಕ್ಸ್ಪರ್ಟ್ ಅಲ್ವಲ್ಲ. ಸರ್, ನಿಮ್ಮ ಟೋಟಲ್ ಜೀವನವನ್ನು ಈ ಯುವಕರಿಗೋಸ್ಕರ ಒಂದೇ ಸೆಂಟೆನ್ಸ್ ಹೇಳ್ಬೇಕು ಅಂದರೆ ಹೆಂಗೆ ಹೇಳ್ತೀರಿ ಸರ್? ನಾನು ಎಲ್ಲ ಯುವಕರಿಗೆ ಹೇಳೋದು, ಒಂದು ಮನೆ ಕಟ್ಟಬೇಕಾದ್ರೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ತೀವೋ ಆ ಥರ ಒಬ್ಬನ ಜೀವನ ಬೆಳಿಬೇಕಂದ್ರೆ ಅವನು ಬ್ಲೂ ಪ್ರಿಂಟ್ ಅವ್ರು ರೆಡಿ ಮಾಡ್ಕೋಬೇಕು. ನಾನೇನಾಗಬೇಕು ಮುಂದೆ, ಆ ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕಂದ್ರೆ ಅದನ್ನು ಉಳಿಸೋಕ್ಕೋಸ್ಕರ ಆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ನಾವು ಪಾಯ ಹಾಕಿ ಅದನ್ನು ಈ ಕಡೆ ಚೆಕ್ ಮಾಡಿ ಆ ಕಡೆ ಚೆಕ್ ಮಾಡಿ ಈ ಕೇಳ್ದಂಗೆ ಅವನು ಶುಡ್ ಬಿ ಡೀಪ್ ಡಿಟರ್ಮಿನೇಷನ್ ಇರಬೇಕು, ಅವನಿಗೆ ಡೆಡಿಕೇಶನ್ ಇರಬೇಕು, ಅದಕ್ಕೆ ಹಾರ್ಡ್ ವರ್ಕ್ ಇರಬೇಕು. ಶುಡ್ ಬಿ ಆನೆಸ್ಟ್, ನಾಟ್ ಓನ್ಲಿ ಹಿಮ್ಸೆಲ್ಫ್ ಟು ದಿ ಸೊಸೈಟಿ. ಆ ಥರ ಇದ್ದರೆ ಯುವ ಜನಾಂಗಕ್ಕೆ ಒಳ್ಳೇದಾಗುತ್ತೆ ಅಂತ ಅವನ ಮೇಲೆ ಅವ್ನ ನಂಬಿಕೆ ಬೇಕು. ಅವನಿಗೆ ನಂಬಿಕೆ ಇದ್ದು ಸಾಧಿಸ್ಬೋದು. ಸ್ನೇಹಿತರೆ, ಜಸ್ಟಿಸ್ ವೀರಪ್ಪ ಅವ್ರ ಜೊತೆಗೆ ಸಂಭಾಷಣೆಯನ್ನು ಈ ಎಪಿಸೋಡನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ತಮಗೇನಾದರೂ ಪ್ರಶ್ನೆಗಳಿದ್ದರೆ ಇನ್ಬಾಕ್ಸಲ್ಲಿ ಕೇಳಿ. ಮುಂದಿನ ವಾರದ ಸಂಭಾಷಣೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈ ಸಂಭಾಷಣೆ ಇಲ್ಲಿಗೆ ನಿಲ್ಲಿಸಿ ಮತ್ತೆ ಮುಂದಿನ ಸಂಭಾಷಣೆಯನ್ನು ಶುರು ಮಾಡೋಣ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್.